6ನೇ ಪಾಯಿಂಟ್ನಲ್ಲಿ ಸಿಕ್ಕಿದ್ದು ಪುರುಷನ ಮೂಳೆನಾ? ಪ್ರಾಥಮಿಕ ತನಿಖೆಯಲ್ಲಿ ಮೂಳೆ ಪುರುಷನದ್ದು ಅನ್ನೋ ಮಾಹಿತಿ ಗೊತ್ತಾಗ್ತಾ ಇದೆ. 6ನೇ ಪಾಯಿಂಟ್ ಅಲ್ಲಿ ಗಂಡಸಿನ ಮೂಳೆ ಸಿಕ್ಕಿದೆ ಅಂತ ಹೇಳಲಾಗ್ತಾ ಇದೆ. ಈಗ ಬರ್ತಾ ಇರೋ ಮಾಹಿತಿಯ ಪ್ರಕಾರ 6ನೇ ಪಾಯಿಂಟ್ ನಲ್ಲಿ ಅಗಿತಾ ಇದ್ದಾಗ ಸಿಕ್ಕಿದ್ದು ಪುರುಷನ ಮೂಳೆ ಅನ್ನುವಂತ ಮಾಹಿತಿ ಸಿಕ್ಕಿದೆ. ಇನ್ನಷ್ಟು ಅಗೆತ ನಡೀತಾ ಇದೆ, ಅಲ್ಲಿ ಇನ್ನಷ್ಟು ಕಾರ್ಯ ನಡೀತಾ ಇದೆ. ಬಹಳ ಸೂಕ್ಷ್ಮವಾಗಿ ಅದನ್ನ ಮಾಡ್ತಾ ಇದ್ದಾರೆ. ಪೂರ್ತಿ ಅಸ್ಥಿಪಂಜರ ಸಿಗಬೇಕು, ಆಗ ಅದು ಯಾವ ಭಾಗದ ದೇಹದ ಯಾವ ಭಾಗದ ಮೂಳೆ, ಪುರುಷನದ್ದ, ಎಷ್ಟು ವರ್ಷ ವಯಸ್ಸಿನಲ್ಲಿ ಮರಣಿಸಿದ್ದು, ಈ ತರದೆಲ್ಲ ಮಾಹಿತಿಯನ್ನ ತೆಗಿಬಹುದು ಅಂತ ಅನ್ಸುತ್ತೆ. ಬಹುಶಃ FSLನವ್ರು ಹೇಳ್ಬೇಕು ಇನ್ನಷ್ಟು ಡೀಟೇಲ್ಸ್ ಅನ್ನ. ಅದಕ್ಕೆಲ್ಲ ಸಮಯ ಕೂಡ ತಗೊಳುತ್ತೆ ಅಂತ ಅನ್ಸುತ್ತೆ. FSL ರಿಪೋರ್ಟ್ಸ್ ಬರೋದಕ್ಕೆ ಸಮಯ ಕೂಡ ತಗೊಳುತ್ತೆ ಅಂತ ಅನ್ಸುತ್ತೆ. ಹಿಟಾಚಿ ಕೆಲಸವನ್ನ ನಿಲ್ಲಿಸಿ ಇದೀಗ ಮಣ್ಣಿನಲ್ಲಿ ಹುಷಾರಾಗಿ ಎವಿಡೆನ್ಸ್ ಕಲೆಕ್ಷನ್ ಮಾಡುವಂತ ಒಂದು ಕೆಲಸ ನಡೀತಾ ಇದೆ ಅಂತ ಹೇಳಲಾಗ್ತಾ ಇದೆ. 6ನೇ ಪಾಯಿಂಟ್ ಅಲ್ಲಿ ಪುರುಷನ ಮೂಳೆ ಸಿಕ್ಕಿದೆ ಅನ್ನುವಂತಹ ಅಪ್ಡೇಟ್ ಬರ್ತಾ ಇರ್ತಕ್ಕಂಥದ್ದು. ಮೂಳೆ ಸಿಕ್ಕಿತ್ತು, ಅದನ್ನ FSLನವರು ಅನಾಲಿಸಿಸ್ ಮಾಡಿ ಇದು ಪುರುಷನ ಮೂಳೆ ಅನ್ನುವಂಥದ್ದನ್ನು ಹೇಳಿದ್ದಾರೆ. ಮತ್ತಷ್ಟು ಆಳಕ್ಕೆ ಗುಂಡಿ ಅಗಿತಾ ಇದ್ದಾರೆ ಕಾರ್ಮಿಕರು. 4 ಅಡಿ ಆಳಕ್ಕೆ ಗುಂಡಿಯನ್ನಾಗಿದ್ದಿದ್ರು ಕಾರ್ಮಿಕರು, ಈಗ ಮತ್ತಷ್ಟು ಆಳಕ್ಕೆ, ಯಾಕಂತಂದ್ರೆ ಇನ್ನೂ ಏನು ಸಿಗಬಾರದು ಅಂತ ಇಲ್ವಲ್ಲ, ಇನ್ನೂ ಏನಾದ್ರೂ ಇರಬಹುದು. ಹಾಗಾಗಿ ಮತ್ತಷ್ಟು ಆಳಕ್ಕೆ ತೆಗಿತಾ ಇದ್ದಾರೆ. ಒಂದು 8 ರಿಂದ 10 ಅಡಿ ಆಳ ತೆಗಿತಾರೆ ಅಂತ ಅನ್ಸುತ್ತೆ. ಆಚೆ ಈಚೆ ಆಗಿರಬಹುದು. ಅಸ್ಥಿಪಂಜರದ ಉಳಿದ ಮೂಳೆಗಳು, ಉಳಿದ ಭಾಗಗಳು ಆಚೆ ಈಚೆ ಮಣ್ಣಿನಲ್ಲಿ ಸೇರಿಕೊಂಡಿರುವ ಸಾಧ್ಯತೆ ಇರುತ್ತೆ. ಅಲ್ಲೇನಾದ್ರೂ ಲ್ಯಾಂಡ್ ಸ್ಲೈಡ್ ಅದು ಇದು ಆಗಿದ್ರೆ ಇನ್ನೂ ಸ್ವಲ್ಪ ಮಣ್ಣು ಜರುಗಿರುತ್ತೆ. ಹಾಗಾಗಿ ಎಲ್ಲಿ ಹೋಗಿದೆ ಈ ಉಳಿದ ಭಾಗಗಳು ಅಂತ ಹುಡುಕಬೇಕಲ್ಲ, ಹಾಗಾಗಿ ಹುಡುಕ್ತಾ ಇದ್ದಾರೆ ಅಂತ ಹೇಳಲಾಗ್ತಾ ಇದೆ. 9 ಅಡಿವರೆಗೂ ಕೂಡ ತೆಗಿತಾ ಇದ್ದಾರೆ, ಆಳಕ್ಕೆ ತೆಗಿತಾ ಇದ್ದಾರೆ ಅಂತ ಹೇಳಲಾಗ್ತಾ ಇದೆ. ಆ ಮೂಳೆ ಗಂಡಸಿನದ್ದು ಅನ್ನುವಂಥ ಮಾಹಿತಿ ಅಂತೂ ಸಿಗ್ತಾ ಇದೆ. ಈಗ ಇದರ ಹಿಂದೆ ಸಾವಿರಾರು ಪ್ರಶ್ನೆಗಳು ಹೇಳ್ತಾ ಇದೆ. ಹಿಟಾಚಿ ಕೆಲಸವನ್ನ ನಿಲ್ಲಿಸಿ ಮಣ್ಣಿನ ಶೋಧನೆಯನ್ನ, ಮಣ್ಣಿನ ಕೈಯಲ್ಲಿ ನಿಧಾನವಾಗಿ ಮಣ್ಣಿನಿಂದ ಶೋಧಿಸ್ತಾ ಇದ್ದಾರೆ. ಬುಟ್ಟಿಯಲ್ಲಿ ಮಣ್ಣನ್ನ ತೆಗಿತಾ ಇದ್ದಾರೆ. ಮತ್ತಷ್ಟು ಮೂಳೆಗಳು ಸಿಗುವ ಹಿನ್ನೆಲೆ ಶೋಧ ನಡೀತಾ ಇದೆ. 2 ಶವದ 2 ಮೂಳೆಗಳು, 2 ಮೂಳೆ ಸಿಕ್ಕಿರೋದ್ರಿಂದ ಅದು ಬೇರೆ ಬೇರೆ ಶವದ ಮೂಳೆಗಳು ಅಂತ ಸದ್ಯಕ್ಕೆ ಹೇಳಲಾಗ್ತಾ ಇದೆ. ಆದ್ರೆ FSL ರಿಪೋರ್ಟ್ ಬರಬೇಕು, ಅದು ಒಂದೇ ಶವದ ಮೂಳೆಗಳ ಅಥವಾ ಬೇರೆ ಬೇರೆ ಶವದ ಮೂಳೆಗಳ. ಒಂದು ಮೂಳೆ ಪುರುಷನದ್ದು ಅನ್ನೋಷ್ಟು ಮಾಹಿತಿ ಬರ್ತಾ ಇದೆ. ಉಳಿದಂತೆ ಅದು ಪ್ರಾಣಿಯ ಮೂಳೆನಾ ಅಥವಾ ಇನ್ನೇನು, ಎಲ್ಲಾ ಮಾಹಿತಿ ಇನ್ನಷ್ಟೇ ಬರಬೇಕಾಗಿದೆ. ಮಹಜರು ಪ್ರಕ್ರಿಯೆಯನ್ನು ಮುಗಿಸಿ ಯಾರಿಗೂ ಕಾಣದಂತೆ ಮುನ್ನೆಚ್ಚರಿಕೆಯನ್ನು ವಹಿಸಲಾಗ್ತಾ ಇದೆ. SIT ಅಧಿಕಾರಿಗಳು ಮಹಜರು ಪ್ರಕ್ರಿಯೆಯನ್ನ ಮಾಡ್ತಾ ಇದ್ದಾರೆ. ಅಲ್ಲಿ ಏನೇ ಸಿಕ್ಕಿದ್ರು ಅದನ್ನ ಅವರು ವಿಡಿಯೋ ರೆಕಾರ್ಡ್ ಮಾಡಿಕೊಂಡಿದ್ದಾರೆ. ಸಮಾಧಿಯ ಸುತ್ತ, ಜಾಗದ ಸುತ್ತ ನೋಡಿ ಈ ತರ ಪರದೆಯನ್ನ ಕಟ್ತಾ ಇದ್ದಾರೆ. ಈ ತರ ನೆಟ್ಗಳನ್ನ ಧರಿಸಿ ನೆಟ್ ಕಟ್ಟುತ್ತಾ ಇದ್ದಾರೆ. ದೂರದಿಂದ ನೋಡಿ, ಕ್ಯಾಮೆರಾಗಳಿಗೂ ಸಿಗಬಾರ್ದು ಆ ರೀತಿನಲ್ಲಿ. ಒಳಗಡೆ ಏನ್ ನಡೀತಾ ಇದೆ ಅನ್ನೋಂಥದ್ದು ಕ್ಯಾಮೆರಾಗಳಿಗೂ ಕಾಣಿಸಬಾರದು ಅನ್ನೋ ರೀತಿನಲ್ಲಿ ಅಲ್ಲಿ ನೆಟ್ ಕಟ್ಟುತ್ತಾ ಇದ್ದಾರೆ. ಮೋಸ್ಟ್ಲಿ ಅಲ್ಲಿ ಇನ್ನಷ್ಟು ಮೂಳೆಗಳು ಸಿಕ್ಕಿರಬಹುದಾ ಅನ್ನುವಂಥ ಅನುಮಾನ ಮೂಡ್ತಾ ಇದೆ. ಆರನೇ ಪಾಯಿಂಟ್ನಲ್ಲಿ ಸಿಕ್ಕಿದ್ದು ಪುರುಷನ ಮೂಳೆನಾ? ಪ್ರಾಥಮಿಕ ತನಿಖೆಯಲ್ಲಿ ಮೂಳೆ ಪುರುಷನದ್ದು ಅನ್ನೋ ಮಾಹಿತಿ ಗೊತ್ತಾಗ್ತಾ ಇದೆ. 6ನೇ ಪಾಯಿಂಟ್ ಅಲ್ಲಿ ಗಂಡಸಿನ ಮೂಳೆ ಸಿಕ್ಕಿದೆ ಅಂತ ಹೇಳಲಾಗ್ತಾ ಇದೆ. ಈಗ ಬರ್ತಾ ಇರೋ ಮಾಹಿತಿಯ ಪ್ರಕಾರ 6ನೇ ಪಾಯಿಂಟ್ ನಲ್ಲಿ ಅಗಿತಾ ಇದ್ದಾಗ ಸಿಕ್ಕಿದ್ದು ಪುರುಷನ ಮೂಳೆ ಅನ್ನುವಂತ ಮಾಹಿತಿ ಸಿಕ್ಕಿದೆ. ಇನ್ನಷ್ಟು ಅಗೆತ ನಡೀತಾ ಇದೆ, ಅಲ್ಲಿ ಇನ್ನಷ್ಟು ಕಾರ್ಯ ನಡೀತಾ ಇದೆ. ಬಹಳ ಸೂಕ್ಷ್ಮವಾಗಿ ಅದನ್ನ ಮಾಡ್ತಾ ಇದ್ದಾರೆ. ಪೂರ್ತಿ ಅಸ್ಥಿಪಂಜರ ಸಿಗಬೇಕು, ಆಗ ಅದು ಯಾವ ಭಾಗದ ದೇಹದ ಯಾವ ಭಾಗದ ಮೂಳೆ, ಪುರುಷನದ್ದ, ಎಷ್ಟು ವರ್ಷ ವಯಸ್ಸಿನಲ್ಲಿ ಮರಣಿಸಿದ್ದು, ಈ ತರದೆಲ್ಲ ಮಾಹಿತಿಯನ್ನ ತೆಗಿಬಹುದು ಅಂತ ಅನ್ಸುತ್ತೆ. ಬಹುಶಃ FSLನವ್ರು ಹೇಳ್ಬೇಕು ಇನ್ನಷ್ಟು ಡೀಟೇಲ್ಸ್ ಅನ್ನ. ಅದಕ್ಕೆಲ್ಲ ಸಮಯ ಕೂಡ ತಗೊಳುತ್ತೆ ಅಂತ ಅನ್ಸುತ್ತೆ. FSL ರಿಪೋರ್ಟ್ಸ್ ಬರೋದಕ್ಕೆ ಸಮಯ ಕೂಡ ತಗೊಳುತ್ತೆ ಅಂತ ಅನ್ಸುತ್ತೆ. ಹಿಟಾಚಿ ಕೆಲಸವನ್ನ ನಿಲ್ಲಿಸಿ ಇದೀಗ ಮಣ್ಣಿನಲ್ಲಿ ಹುಷಾರಾಗಿ ಎವಿಡೆನ್ಸ್ ಕಲೆಕ್ಷನ್ ಮಾಡುವಂತ ಒಂದು ಕೆಲಸ ನಡೀತಾ ಇದೆ ಅಂತ ಹೇಳಲಾಗ್ತಾ ಇದೆ. ಆರನೇ ಪಾಯಿಂಟ್ ಅಲ್ಲಿ ಪುರುಷನ ಮೂಳೆ ಸಿಕ್ಕಿದೆ ಅನ್ನುವಂತಹ ಅಪ್ಡೇಟ್ ಬರ್ತಾ ಇರ್ತಕ್ಕಂಥದ್ದು. ಮೂಳೆ ಸಿಕ್ಕಿತ್ತು, ಅದನ್ನ FSLನವರು ಅನಾಲಿಸಿಸ್ ಮಾಡಿ ಇದು ಪುರುಷನ ಮೂಳೆ ಅನ್ನುವಂಥದ್ದನ್ನು ಹೇಳಿದ್ದಾರೆ. ಮತ್ತಷ್ಟು ಆಳಕ್ಕೆ ಗುಂಡಿ ಅಗಿತಾ ಇದ್ದಾರೆ ಕಾರ್ಮಿಕರು. 4 ಅಡಿ ಆಳಕ್ಕೆ ಗುಂಡಿಯನ್ನಾಗಿದ್ದಿದ್ರು ಕಾರ್ಮಿಕರು, ಈಗ ಮತ್ತಷ್ಟು ಆಳಕ್ಕೆ, ಯಾಕಂತಂದ್ರೆ ಇನ್ನೂ ಏನು ಸಿಗಬಾರದು ಅಂತ ಇಲ್ವಲ್ಲ, ಇನ್ನೂ ಏನಾದ್ರೂ ಇರಬಹುದು. ಹಾಗಾಗಿ ಮತ್ತಷ್ಟು ಆಳಕ್ಕೆ ತೆಗಿತಾ ಇದ್ದಾರೆ. ಒಂದು 8 ರಿಂದ 10 ಅಡಿ ಆಳ ತೆಗಿತಾರೆ ಅಂತ ಅನ್ಸುತ್ತೆ.
ಆಚೆ ಈಚೆ ಆಗಿರಬಹುದು. ಅಸ್ಥಿಪಂಜರದ ಉಳಿದ ಮೂಳೆಗಳು, ಉಳಿದ ಭಾಗಗಳು ಆಚೆ ಈಚೆ ಮಣ್ಣಿನಲ್ಲಿ ಸೇರಿಕೊಂಡಿರುವ ಸಾಧ್ಯತೆ ಇರುತ್ತೆ. ಅಲ್ಲೇನಾದ್ರೂ ಲ್ಯಾಂಡ್ ಸ್ಲೈಡ್ ಅದು ಇದು ಆಗಿದ್ರೆ ಇನ್ನೂ ಸ್ವಲ್ಪ ಮಣ್ಣು ಜರುಗಿರುತ್ತೆ. ಹಾಗಾಗಿ ಎಲ್ಲಿ ಹೋಗಿದೆ ಈ ಉಳಿದ ಭಾಗಗಳು ಅಂತ ಹುಡುಕಬೇಕಲ್ಲ, ಹಾಗಾಗಿ ಹುಡುಕ್ತಾ ಇದ್ದಾರೆ ಅಂತ ಹೇಳಲಾಗ್ತಾ ಇದೆ. 9 ಅಡಿವರೆಗೂ ಕೂಡ ತೆಗಿತಾ ಇದ್ದಾರೆ, ಆಳಕ್ಕೆ ತೆಗಿತಾ ಇದ್ದಾರೆ ಅಂತ ಹೇಳಲಾಗ್ತಾ ಇದೆ. ಆ ಮೂಳೆ ಗಂಡಸಿನದ್ದು ಅನ್ನುವಂಥ ಮಾಹಿತಿ ಅಂತೂ ಸಿಗ್ತಾ ಇದೆ. ಈಗ ಇದರ ಹಿಂದೆ ಸಾವಿರಾರು ಪ್ರಶ್ನೆಗಳು ಹೇಳ್ತಾ ಇದೆ. ಹಿಟಾಚಿ ಕೆಲಸವನ್ನ ನಿಲ್ಲಿಸಿ ಮಣ್ಣಿನ ಶೋಧನೆಯನ್ನ, ಮಣ್ಣಿನ ಕೈಯಲ್ಲಿ ನಿಧಾನವಾಗಿ ಮಣ್ಣಿನಿಂದ ಶೋಧಿಸ್ತಾ ಇದ್ದಾರೆ. ಬುಟ್ಟಿಯಲ್ಲಿ ಮಣ್ಣನ್ನ ತೆಗಿತಾ ಇದ್ದಾರೆ. ಮತ್ತಷ್ಟು ಮೂಳೆಗಳು ಸಿಗುವ ಹಿನ್ನೆಲೆ ಶೋಧ ನಡೀತಾ ಇದೆ. 2 ಶವದ 2 ಮೂಳೆಗಳು, 2 ಮೂಳೆ ಸಿಕ್ಕಿರೋದ್ರಿಂದ ಅದು ಬೇರೆ ಬೇರೆ ಶವದ ಮೂಳೆಗಳು ಅಂತ ಸದ್ಯಕ್ಕೆ ಹೇಳಲಾಗ್ತಾ ಇದೆ. ಆದ್ರೆ FSL ರಿಪೋರ್ಟ್ ಬರಬೇಕು, ಅದು ಒಂದೇ ಶವದ ಮೂಳೆಗಳ ಅಥವಾ ಬೇರೆ ಬೇರೆ ಶವದ ಮೂಳೆಗಳ. ಒಂದು ಮೂಳೆ ಪುರುಷನದ್ದು ಅನ್ನೋಷ್ಟು ಮಾಹಿತಿ ಬರ್ತಾ ಇದೆ. ಉಳಿದಂತೆ ಅದು ಪ್ರಾಣಿಯ ಮೂಳೆನಾ ಅಥವಾ ಇನ್ನೇನು, ಎಲ್ಲಾ ಮಾಹಿತಿ ಇನ್ನಷ್ಟೇ ಬರಬೇಕಾಗಿದೆ. ಮಹಜರು ಪ್ರಕ್ರಿಯೆಯನ್ನ ಮುಗಿಸಿ ಯಾರಿಗೂ ಕಾಣದಂತೆ ಮುನ್ನೆಚ್ಚರಿಕೆಯನ್ನು ವಹಿಸಲಾಗ್ತಾ ಇದೆ. SIT ಅಧಿಕಾರಿಗಳು ಮಹಜರು ಪ್ರಕ್ರಿಯೆಯನ್ನ ಮಾಡ್ತಾ ಇದ್ದಾರೆ. ಅಲ್ಲಿ ಏನೇ ಸಿಕ್ಕಿದ್ರು ಅದನ್ನ ಅವರು ವಿಡಿಯೋ ರೆಕಾರ್ಡ್ ಮಾಡ್ಕೊಂಡಿದ್ದಾರೆ. ಸಮಾಧಿಯ ಸುತ್ತ, ಜಾಗದ ಸುತ್ತ ನೋಡಿ ಈ ತರ ಪರದೆಯನ್ನ ಕಟ್ತಾ ಇದ್ದಾರೆ. ಈ ತರ ನೆಟ್ಗಳನ್ನ ಧರಿಸಿ ನೆಟ್ ಕಟ್ಟುತ್ತಾ ಇದ್ದಾರೆ. ದೂರದಿಂದ ನೋಡಿ, ಕ್ಯಾಮೆರಾಗಳಿಗೂ ಸಿಗಬಾರದು ಆ ರೀತಿನಲ್ಲಿ. ಒಳಗಡೆ ಏನ್ ನಡೀತಾ ಇದೆ ಅನ್ನುವಂಥದ್ದು ಕ್ಯಾಮೆರಾಗಳಿಗೂ ಕಾಣಿಸಬಾರದು ಅನ್ನೋ ರೀತಿನಲ್ಲಿ ಅಲ್ಲಿ ನೆಟ್ ಕಟ್ಟುತ್ತಾ ಇದ್ದಾರೆ. ಮೋಸ್ಟ್ಲಿ ಅಲ್ಲಿ ಇನ್ನಷ್ಟು ಮೂಳೆಗಳು ಸಿಕ್ಕಿರಬಹುದಾ ಅನ್ನುವಂಥ ಅನುಮಾನ ಮೂಡ್ತಾ ಇದೆ. ಆರನೇ ಪಾಯಿಂಟ್ನಲ್ಲಿ ಸಿಕ್ಕಿದ್ದು ಪುರುಷನ ಮೂಳೆನ. ಪ್ರಾಥಮಿಕ ತನಿಖೆಯಲ್ಲಿ ಮೂಳೆ ಪುರುಷನದ್ದು ಅನ್ನೋ ಮಾಹಿತಿ ಗೊತ್ತಾಗ್ತಾ ಇದೆ. 6ನೇ ಪಾಯಿಂಟ್ ಅಲ್ಲಿ ಗಂಡಸಿನ ಮೂಳೆ ಸಿಕ್ಕಿದೆ ಅಂತ ಹೇಳಲಾಗ್ತಾ ಇದೆ. ಈಗ ಬರ್ತಾ ಇರೋ ಮಾಹಿತಿಯ ಪ್ರಕಾರ 6ನೇ ಪಾಯಿಂಟ್ ನಲ್ಲಿ ಅಗಿತಾ ಇದ್ದಾಗ ಸಿಕ್ಕಿದ್ದು ಪುರುಷನ ಮೂಳೆ ಅನ್ನುವಂತ ಮಾಹಿತಿ ಸಿಕ್ಕಿದೆ. ಇನ್ನಷ್ಟು ಅಗೆತ ನಡೀತಾ ಇದೆ, ಅಲ್ಲಿ ಇನ್ನಷ್ಟು ಕಾರ್ಯ ನಡೀತಾ ಇದೆ. ಬಹಳ ಸೂಕ್ಷ್ಮವಾಗಿ ಅದನ್ನ ಮಾಡ್ತಾ ಇದ್ದಾರೆ. ಪೂರ್ತಿ ಅಸ್ಥಿಪಂಜರ ಸಿಗಬೇಕು. ಆಗ ಅದು ಯಾವ ಭಾಗದ, ದೇಹದ ಯಾವ ಭಾಗದ ಮೂಳೆ, ಪುರುಷನದ್ದ, ಎಷ್ಟು ವರ್ಷ ವಯಸ್ಸಿನಲ್ಲಿ ಮರಣಿಸಿದ್ದು, ಈ ತರದೆಲ್ಲ ಮಾಹಿತಿಯನ್ನ ತೆಗಿಬಹುದು ಅಂತ ಅನ್ಸುತ್ತೆ. ಬಹುಶಃ FSLನವ್ರು ಹೇಳ್ಬೇಕು ಇನ್ನಷ್ಟು ಡೀಟೇಲ್ಸ್ ಅನ್ನ. ಅದಕ್ಕೆಲ್ಲ ಸಮಯ ಕೂಡ ತಗೊಳುತ್ತೆ ಅಂತ ಅನ್ಸುತ್ತೆ. FSL ರಿಪೋರ್ಟ್ಸ್ ಬರೋದಕ್ಕೆ ಸಮಯ ಕೂಡ ತಗೊಳುತ್ತೆ ಅಂತ ಅನ್ಸುತ್ತೆ. ಹಿಟಾಚಿ ಕೆಲಸವನ್ನ ನಿಲ್ಲಿಸಿ ಇದೀಗ ಮಣ್ಣಿನಲ್ಲಿ ಹುಷಾರಾಗಿ ಎವಿಡೆನ್ಸ್ ಕಲೆಕ್ಷನ್ ಮಾಡುವಂತ ಒಂದು ಕೆಲಸ ನಡೀತಾ ಇದೆ ಅಂತ ಹೇಳಲಾಗ್ತಾ ಇದೆ. ಆರನೇ ಪಾಯಿಂಟ್ ಅಲ್ಲಿ ಪುರುಷನ ಮೂಳೆ ಸಿಕ್ಕಿದೆ ಅನ್ನುವಂಥ ಅಪ್ಡೇಟ್ ಬರ್ತಾ ಇರ್ತಕ್ಕಂಥದ್ದು. ಮೂಳೆ ಸಿಕ್ಕಿತ್ತು, ಅದನ್ನ FSLನವರು ಅನಾಲಿಸಿಸ್ ಮಾಡಿ ಇದು ಪುರುಷನ ಮೂಳೆ ಅನ್ನುವಂಥದ್ದನ್ನು ಹೇಳಿದ್ದಾರೆ. ಮತ್ತಷ್ಟು ಆಳಕ್ಕೆ ಗುಂಡಿ ಅಗಿತಾ ಇದ್ದಾರೆ ಕಾರ್ಮಿಕರು. 4 ಅಡಿ ಆಳಕ್ಕೆ ಗುಂಡಿಯನ್ನಾಗಿದ್ರು ಕಾರ್ಮಿಕರು. ಈಗ ಮತ್ತಷ್ಟು ಆಳಕ್ಕೆ, ಯಾಕಂತಂದ್ರೆ ಇನ್ನೂ ಏನು ಸಿಗಬಾರದು ಅಂತ ಇಲ್ವಲ್ಲ, ಇನ್ನೂ ಏನಾದ್ರೂ ಇರಬಹುದು. ಹಾಗಾಗಿ ಮತ್ತಷ್ಟು ಆಳಕ್ಕೆ ತೆಗಿತಾ ಇದ್ದಾರೆ. ಒಂದು 8 ರಿಂದ 10 ಅಡಿ ಆಳ ತೆಗಿತಾರೆ ಅಂತ ಅನ್ಸುತ್ತೆ. ಆಚೆ ಈಚೆ ಆಗಿರಬಹುದು. ಅಸ್ಥಿಪಂಜರದ ಉಳಿದ ಮೂಳೆಗಳು, ಉಳಿದ ಭಾಗಗಳು ಆಚೆ ಈಚೆ ಮಣ್ಣಿನಲ್ಲಿ ಸೇರಿಕೊಂಡಿರುವ ಸಾಧ್ಯತೆ ಇರುತ್ತೆ. ಅಲ್ಲೇನಾದ್ರೂ ಲ್ಯಾಂಡ್ ಸ್ಲೈಡ್ ಅದು ಇದು ಆಗಿದ್ರೆ ಇನ್ನೂ ಸ್ವಲ್ಪ ಮಣ್ಣು ಜರುಗಿರುತ್ತೆ. ಹಾಗಾಗಿ ಎಲ್ಲಿ ಹೋಗಿದೆ ಈ ಉಳಿದ ಭಾಗಗಳು ಅಂತ ಹುಡುಕಬೇಕಲ್ಲ, ಹಾಗಾಗಿ ಹುಡುಕ್ತಾ ಇದ್ದಾರೆ ಅಂತ ಹೇಳಲಾಗ್ತಾ ಇದೆ. 9 ಅಡಿವರೆಗೂ ಕೂಡ ತೆಗಿತಾ ಇದ್ದಾರೆ, ಆಳಕ್ಕೆ ತೆಗಿತಾ ಇದ್ದಾರೆ ಅಂತ ಹೇಳಲಾಗ್ತಾ ಇದೆ. ಆ ಮೂಳೆ ಗಂಡಸಿನದ್ದು ಅನ್ನುವಂಥ ಮಾಹಿತಿ ಅಂತೂ ಸಿಗ್ತಾ ಇದೆ. ಈಗ ಇದರ ಹಿಂದೆ ಸಾವಿರಾರು ಪ್ರಶ್ನೆಗಳು ಹೇಳ್ತಾ ಇದೆ. ಹಿಟಾಚಿ ಕೆಲಸವನ್ನ ನಿಲ್ಲಿಸಿ ಮಣ್ಣಿನ ಶೋಧನೆಯನ್ನ, ಮಣ್ಣಿನ ಕೈಯಲ್ಲಿ ನಿಧಾನವಾಗಿ ಮಣ್ಣಿನಿಂದ ಶೋಧಿಸ್ತಾ ಇದ್ದಾರೆ. ಬುಟ್ಟಿಯಲ್ಲಿ ಮಣ್ಣನ್ನ ತೆಗಿತಾ ಇದ್ದಾರೆ. ಮತ್ತಷ್ಟು ಮೂಳೆಗಳು ಸಿಗುವ ಹಿನ್ನೆಲೆ ಶೋಧ ನಡೀತಾ ಇದೆ. 2 ಶವದ 2 ಮೂಳೆಗಳು, 2 ಮೂಳೆ ಸಿಕ್ಕಿರೋದ್ರಿಂದ ಅದು ಬೇರೆ ಬೇರೆ ಶವದ ಮೂಳೆಗಳು ಅಂತ ಸದ್ಯಕ್ಕೆ ಹೇಳಲಾಗ್ತಾ ಇದೆ. ಆದ್ರೆ FSL ರಿಪೋರ್ಟ್ ಬರಬೇಕು, ಅದು ಒಂದೇ ಶವದ ಮೂಳೆಗಳ ಅಥವಾ ಬೇರೆ ಬೇರೆ ಶವದ ಮೂಳೆಗಳ. ಒಂದು ಮೂಳೆ ಪುರುಷನದ್ದು ಅನ್ನೋಷ್ಟು ಮಾಹಿತಿ ಬರ್ತಾ ಇದೆ. ಉಳಿದಂತೆ ಅದು ಪ್ರಾಣಿಯ ಮೂಳೆನಾ ಅಥವಾ ಇನ್ನೇನು, ಎಲ್ಲಾ ಮಾಹಿತಿ ಇನ್ನಷ್ಟೇ ಬರಬೇಕಾಗಿದೆ. ಮಹಜರು ಪ್ರಕ್ರಿಯೆಯನ್ನ ಮುಗಿಸಿ ಯಾರಿಗೂ ಕಾಣದಂತೆ ಮುನ್ನೆಚ್ಚರಿಕೆಯನ್ನು ವಹಿಸಲಾಗ್ತಾ ಇದೆ. SIT ಅಧಿಕಾರಿಗಳು ಮಹಜರು ಪ್ರಕ್ರಿಯೆಯನ್ನ ಮಾಡ್ತಾ ಇದ್ದಾರೆ. ಅಲ್ಲಿ ಏನೇ ಸಿಕ್ಕಿದ್ರು ಅದನ್ನ ಅವರು ವಿಡಿಯೋ ರೆಕಾರ್ಡ್ ಮಾಡ್ಕೊಂಡಿದ್ದಾರೆ. ಸಮಾಧಿಯ ಸುತ್ತ, ಜಾಗದ ಸುತ್ತ ನೋಡಿ ಈ ತರ ಪರದೆಯನ್ನ ಕಟ್ತಾ ಇದ್ದಾರೆ. ಈ ತರ ನೆಟ್ಗಳನ್ನ
ತರಿಸಿ ನೆಟ್ ಕಟ್ಟುತ್ತಾ ಇದ್ದಾರೆ. ದೂರದಿಂದ ನೋಡಿ, ಕ್ಯಾಮೆರಾಗಳಿಗೂ ಸಿಗಬಾರ್ದು ಆ ರೀತಿನಲ್ಲಿ. ಒಳಗಡೆ ಏನ್ ನಡೀತಾ ಇದೆ ಅನ್ನುವಂಥದ್ದು ಕ್ಯಾಮೆರಾಗಳಿಗೂ ಕಾಣಿಸಬಾರ್ದು ಅನ್ನೋ ರೀತಿನಲ್ಲಿ ಅಲ್ಲಿ ನೆಟ್ ಕಟ್ಟುತ್ತಾ ಇದ್ದಾರೆ. ಮೋಸ್ಟ್ಲಿ ಅಲ್ಲಿ ಇನ್ನಷ್ಟು